ಸಾಯ್ತಾನೋ ಗೊತ್ತಿಲ್ಲ, ನೀರು ನೀರು ಅಂತ ಬಡ್ಕೋತಾ ಇದ್ರು. ಒಂದು ತೊಟ್ಟಕ್ಕೆ ನೀರು ಕೊಡೋಷ್ಟು ಮನುಷ್ಯತ್ವ ಯಾರಿಗೂ ಇಲ್ವ ಇಲ್ಲಿ? ಸತ್ತೋದ್ರೆ ಎಲ್ಲರೂ. ಚೆನ್ನಾಗಿದೆ, ಭಾಳ ಒಳ್ಳೆ ಮೂವಿ. ಯಾವುದೇ ಒಂದು ಲವ್ ಇದಕ್ಕೆ ಯಾವುದು ಜಾತಿ ಧರ್ಮ ಯಾವುದು ಬೇಕಾಗಿಲ್ಲ. ಲವ್ ಅಫೇರ್ಸ್ಗೆ ಒಳ್ಳೆ ಚೆನ್ನಾಗಿದೆ ಮೂವಿ, ಆರಾಮಾಗಿ ನಡೀತದೆ ಚೆನ್ನಾಗಿ ಫಿಲ್ಮ್. ರಾಜೀವ್ ಅಣ್ಣವರು ಸಕ್ಕದಾಗಿ ಮಾಡಿದ್ದಾರೆ ಮೂವಿ ಅಂತೂ. ನಮಗೆ ನೋಡಿ ತುಂಬ ಸಂತೋಷ ಆಯಿತು. ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿತ್ತು, ನೋಡ್ಬೋದು. ಹಾಡು ಚೆನ್ನಾಗಿದೆ. ಕಂಟೆಂಟ್ ತುಂಬ ಚೆನ್ನಾಗಿದೆ. ಆಮೇಲೆ ಹಿಂದಿನ ಕಾಲದಿಂದಲೂ ಪ್ರೀತಿ ಅಂತಂದರೆ ಜಾತಿ ಭೇದ ಭಾವದ ಪದ್ಧತಿ ಅದು ಜಾಸ್ತಿ ಇದೆ ಗೊತ್ತು. ಹಿಂದೂ ಮುಸ್ಲಿಂ ಎಲ್ಲ ಇದು ಮಾಡ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜೀವ್ ಅಣ್ಣ ಮತ್ತು ಟೀಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಆಮೇಲೆ ಸೀನಿಯರ್ ಆರ್ಟಿಸ್ಟ್ ದೇವರಾಜ್ ಅಣ್ಣ ಚೆನ್ನಾಗಿ ಮಾಡಿದ್ದಾರೆ. ಸುಚೇಂದ್ರ ಪ್ರಸಾದ್, ತಾರಮ್ಮ, ಯಾರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಎಲ್ಲರೂ ಬಂದು ಮೂವಿನ ನೋಡಿ ಮೂವಿಗೆ ಸಪೋರ್ಟ್ ಮಾಡಿ. ಮತ್ತು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜಾತಿಗಿನ ಪ್ರೀತಿನೇ ಮುಖ್ಯ ಅಂತ ರಾಜೀವ್ ಅಣ್ಣ ಮತ್ತು ಹೀರೋಯಿನ್ ಪ್ರೂವ್ ಮಾಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಅವ್ರ ಸಾವನ್ನಲ್ಲೂ ಸಾರ್ಥಕತೆ ಮೆರೀತಾರೆ. ಹಂಗಂಗೆ ದಾನ ಮಾಡ್ತಾರೆ. ಆ್ಯಡ್ಸ್ ಆಫ್ ಸುದೀಪ್ ಅಣ್ಣಂಗೆ ತುಂಬ ಖುಷಿ ಆಯಿತು. ಕಿಚ್ಚಣ್ಣ ಲವ್ ಯು ಲಾಟ್. ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರ ಸಮಾಜಕ್ಕೆ. ಯಾಕೆಂದರೆ ಆಕ್ಸಿಡೆಂಟ್ ಆಯ್ತಂದರೆ ಆ್ಯಂಬುಲೆನ್ಸಿಗೆ ಯಾರೂ ಕರೆಯಲ್ಲ, ನೀರು ಬೇಕು ಅಂತ ಯಾರು ನೀರು ಕೊಡಲ್ಲ. ಅದನ್ನು ರೀಲ್ಸಿಗೆ ವಿಡಿಯೋ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಹಾಕೋಕ್ಕೆ ಫೋಟೋಸ್ ತಗೊಂತಾರೆ ಹೊರತು ಹ್ಯುಮ್ಯಾನಿಟಿ ಮರ್ತುಬಿಟ್ಟಿರ್ತಾರೆ. ಹ್ಯುಮ್ಯಾನಿಟಿ ಮರಿಬೇಡಿ ಅಂತ ಸುದೀಪ್ ಅಣ್ಣ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಒಳ್ಳೆ ಪಾಠ. ಚಿತ್ರ ಮಾತ್ರ ಅಲ್ಟಿಮೇಟ್ ಆಗಿದೆ. ಈಗ ಬೆಂಗಳೂರಿನಲ್ಲಿ ಏನು ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಿದೆ, ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದ ಆಕ್ಸಿಡೆಂಟ್ ಆದರೆ ಜನಗಳು ಬಂದು ವಿಡಿಯೋ ಮಾಡೋದು, ಅವ್ರಿಗೊಂದು ನೀರಾಗಿರ್ಬೋದು, ಆಂಬುಲೆನ್ಸ್ ವ್ಯವಸ್ಥೆ ಮಾಡಲ್ಲ, ಬರೀ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾ ಬಂದು ತುಂಬಾನೇ ಲೈಕ್ಸ್ ವ್ಯೂಸ್ಗೋಸ್ಕರ ಎಷ್ಟೊಂದು ಜನ ಬಳಸ್ಕೋತಿದ್ದಾರೆ. ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಸುದೀಪ್ ಅಣ್ಣ ಲಾಸ್ಟಲ್ಲಿ ಬಂದು ಈಗ ಯಾವ್ದಾದ್ರು ಹೀರೋ ಬಂದರೆ ಅಣ್ಣಂಗೆ ಜೈ ಸೆಲ್ಫಿ, ಅವ್ರೇನೋ ಒಂದು ಏನಕ್ಕೋ ಬಂದಿರ್ತಾರೆ, ಅವ್ರೇನೋ ಬಂದು ಅವ್ರಿಗೊಂದು ಸ್ವಲ್ಪ ಪ್ರೈವಸಿ ಬಿಡಿ ಅಂತ ಕೇಳ್ಕೊತೀನಿ. ಸುದೀಪ್ ಅಣ್ಣ ಒಂದು ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಿದೆ, ಅವ್ರ ಸ್ವ್ಯಾಗು ಕೂಡ ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜಾತಿ ಧರ್ಮದ ಬಗ್ಗೆ ಏನು ಅನ್ನೋದು ಮೆಸೇಜ್ ಕೊಟ್ಟಿದ್ದಾರೆ. ಸೊ ಇವಾಗಿನ ಸಿಚುವೇಶನಲ್ಲಿ ಆಗ್ತಾ ಇರೋದೇ ಅದು. ಸೊ ಅದ್ರ ಒಂದು ಮೂವಿ ಮುಖಾಂತರ ಎಲ್ಲರಿಗೂ ಅರ್ಥ ಆಗಂಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಮೂವಿನ ಥಿಯೇಟರ್ಗೆ ಬಂದು ನೋಡಿ, ಹಾರೈಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಉಸಿರೇ ನಮ್ಮ ಬಾಸು ದೀಪಣ್ಣ, ಸುದೀಪ್ ಸರ್ದು ಆ ಪೋಸ್ಟರಲ್ಲೇ ವೈಬ್ ಐತೆ. ಉಸಿರ ಅಂತಂದರೆ ಒಂದು ಜೀವ ಕೊಡೋ ಒಂದು ಸಬ್ಜೆಕ್ಟ್ ಅಂತ. ಬಟ್ ಒಂದು ಪ್ರೀತಿನ ಲಾಸ್ಟ್ ಒಬ್ಬ ಪ್ರೇಮಿ ಆ ಪ್ರೀತಿನ ಉಳ್ಸೋಕ್ಕೋಸ್ಕರ ಏನು ಮಾಡ್ತಾನೆ, ಅದರಲ್ಲಿ ಅಡ್ಡಿ ಬಂದಿರೋದು ಆ ಜಾತಿ ಅನ್ನೋದು, ಈ ಪೊಲಿಟಿಕ್ಸು. ಅದರಲ್ಲೊಂದು ಸೀನ್ ಇದೆ, ತುಂಬ ಕ್ಲೋಸ್ ಆಗಿರ್ತಾರೆ ಅಪ್ಪಂದಿರಿಬ್ರು. ಆ ಒಂದು ಪೊಲಿಟಿಕ್ಸ್ದು ಆ 2 ನಿಮಿಷದ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಇಡೀ ಆ ಫ್ರೆಂಡ್ಶಿಪ್ಪೇ ಕಟ್ಟಾಗಿ ಯಾವ ಲೆವೆಲ್ಗೆ ಬರುತ್ತೆ ಅಂದರೆ ಇದು ರಿಯಾಲಿಟಿ, ಇದು ಇವತ್ತಿನ ಸತ್ಯ ಘಟನೆ. ಇದು ಏನಂತಂದರೆ ಒಬ್ಬ ಪೊಲಿಟಿಷಿಯನ್ ಮನಸ್ಸು ಮಾಡಿದರೆ ಜಾತಿನ ಇಟ್ಕೊಂಡು ಹೆಂಗೆ ಹೊಡೆದಾಕ್ಬೋದು, ಫ್ಯಾಮಿಲಿನ ಹೆಂಗೆ ದೂರ ಮಾಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ತೋರಿಸೋದು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಇವಾಗಷ್ಟೇ ಉಸಿರೇ ಅನ್ನೋ ಒಳ್ಳೆ ಕನ್ನಡ ಚಿತ್ರನ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಆ್ಯಂಡ್ ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಫಸ್ಟ್ ಹಾಫ್ ಅಂತೂ ಇಟ್ ಇಸ್ ಕಂಪ್ಲೀಟ್ ಎಂಟರ್ಟೈನರ್. ಅಷ್ಟೊಂದು ದೊಡ್ಡ ಆರ್ಟಿಸ್ಟು, ಅಷ್ಟು ದೊಡ್ಡ ಕಲಾವಿದರನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಅದು ಕಾಂಬಿನೇಷನ್ ಶೂಟಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ರಾಜೀವ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಶ್ರೀಜಿತಾ ಹೀರೋಯಿನ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಸೆನ್ಸಿಟಿವ್ ಪೋರ್ಷನ್ ಕಡೆ ಗಮನ ಹರಿಸಿದ್ದಾರೆ. ಅದು ಒಂದು ದೊಡ್ಡ ಸೆಲೆಬ್ರಿಟಿ ಕಿಚ್ಚ ಸುದೀಪ್ ಸರ್ ಅವರು ಆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆಸೇಜ್ನ ಜನಗಳಿಗೆ ಕೊಡ್ತಾ ಇದ್ದಾರೆ. ಬಿಕಾಸ್ ನಾವೇನು ಹೇಳ್ತಾ ಇದ್ದೀವಿ ಮೂವಿಯಿಂದ ಅಂದರೆ ಸೆನ್ಸಿಟಿವಿಟಿ ಇರಲಿ ಜನಕ್ಕೆ. ಒಂದು ಏನೋ ಆಕ್ಸಿಡೆಂಟ್ ಆಗಿದ್ರೆ, ರೋಡ್ ಆಕ್ಸಿಡೆಂಟ್ಸು, ನಿಂತ್ಕೊಂಡು ವಿಡಿಯೋ ಮಾಡೋದಾಗ್ಲಿ, ಫೋಟೋ ಮಾಡೋದಾಗ್ಲಿ ದಯವಿಟ್ಟು ನಿಲ್ಲಿಸಿ. ಫಸ್ಟು ಹೂ ಎವರ್ ಈಸ್ ಇನ್ ನೀಡ್ ಡೂ ಹೆಲ್ಪ್ ದ ಪೀಪಲ್ ಅನ್ನೋದು ಒಳ್ಳೆ ಪರ್ಸನ್ ಸೆಲೆಬ್ರಿಟಿಯಿಂದ ನಾವು ಒಂದು ಮೆಸೇಜ್ ಕೊಡ್ತಿರೋದ್ರಿಂದ ಆದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ.